ಫಸ್ಟ್ ಬಿಡುಗಡೆ ಆದಾಗ ಮತದಾರ ಸಂಖ್ಯೆ ಬೇರೆ ಇತ್ತು, ಆಮೇಲೆ ಬೇರೆ ಲಕ್ಷಾಂತರ ಗಜ ಅಂತ ವ್ಯತ್ಯಾಸ ಇದೆ ನೋಡಿ. ಈಗ ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿಯ ದೆಹಲಿಯ ನಾಯಕರು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾಯಿದ್ದಾರೆ. ಆ ಅನಾಲಿಸಿಸ್ ಮಾಡಿದ್ಮೇಲೆ ಸತ್ಯ ಅನ್ನೋದು ಹೊರಬರ್ತದೆ. ಬಟ್ ಮೇಲ್ನೋಟಕ್ಕೆ ಇವತ್ತು ದಿವಸ 90% ಸ್ಟ್ರೈಕ್ ಏನಿದೆ, ಬಹುಶಃ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆಯಲ್ಲೂ ಕೂಡ 90% ಸ್ಟ್ರೈಕ್ ಆಗಿಲ್ಲ. ಹೀಗಾಗಿ ಸಹಜವಾಗಿ ಇವತ್ತು ದಿವಸ ಏನೋ ಒಂದು ರೀತಿಯ ಒಂದು ಸಂಶಯ ಉತ್ಪತ್ತನಾಗ್ತದೆ. ಅದೇನೇ ಇರಲಿ, ಇವತ್ತು ಜನ ತೀರ್ಪು ಏನು ಕೊಟ್ಟಿದ್ದಾರೆ, ಜನರ ತೀರ್ಪನ್ನು ನಾವು ತೆರವಾಗಿ ಒಪ್ತೀವಿ. ಮಹಾಗಠಬಂಧನಕ್ಕೆ ಯಾರು ಮತ ಹಾಕಿದಾರೋ ಅವ್ರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತೀವಿ. ಹೀಗಾಗಿ ನೋಡೋಣ ಅಂತ ನಮ್ಮ ರಿಸರ್ಚ್ ಟೀಮ್ ಏನಿದೆ ದೆಹಲಿಯಲ್ಲಿ ಏನೆಲ್ಲ ಅನಾಲಿಸಿಸ್ ಮಾಡ್ತದೆ, ಅದಾದಮೇಲೆ ಮುಂದೆ ಟೇಕ್ ಮಾಡ್ತಾರೆ. ನಾನೀಗ ಅದನ್ನು ಹೇಳುವಷ್ಟು ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಆದರೆ ಓಟ್ ಚೋರಿ ಆಗಿದ್ದು ಆಳಂದಲ್ಲಿ ನೋಡಿದ್ದೀವಿ. 75 ರೂಪಾಯಿ 75 ಪೈಸೆ ಅನ್ನೋದು ಒಂದು ಓಟಿಗೆ, ಅದೆಲ್ಲ ಎಲ್ಲರೂ ಬರ್ತದೆ. ಹೌದಿಲ್ಲ ರೀ? 75 ರೂಪಾಯಿ ಅದನ್ನು ರೂಪಾಯಿ ಬಿಡ್ತಾ ನೋಡಿ. ಅಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಅಲ್ಲಾಗಿದ್ದನ್ನು ನೋಡಿದ್ದೀವಿ. ಎಲ್ಲೋ ಒಂದು ಕಡೆ ಎಲೆಕ್ಷನ್ ಕಮಿಷನ್ನು ಈ ರಿಫಾರ್ಮ್ಸ್ ತರಬೇಕು, ಸುಮ್ಮನೆ ಅಫಿಡವಿಟ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತ ನಾವು ರಿಫಾರ್ಮ್ಸ್ ತಂದು ಸಹ ಚುನಾವಣೆ ಪಾರದರ್ಶಕವಾಗಬೇಕು. ನಾವು ಕೇಳೋದೇನು, ಕಾಂಗ್ರೆಸ್ ಸಹಾಯ ಮಾಡೋದು ಕೇಳ್ತೀವ? ಪಾರದರ್ಶಕವಾಗಿ, ಆ ಪಾರದರ್ಶಕವಾದಮೇಲೆ ಆ ಚುನಾವಣೆ ಆದಮೇಲೆ ಸೋಲು ಗೆಲುವು ನಾವು ಒಪ್ಕೊಳ್ಳೇಬೇಕಾಗ್ತದೆ. ಆವಾಗ ನಾವು ಸೋತರೂ ಕೂಡ ಒಪ್ಕೊಳ್ಬೇಕಾಗ್ತದೆ, ಯಾಕಂದ್ರೆ ಪಾರದರ್ಶಕವಾಗಿರ್ತದೆ. ಅನಾಲಿಸಿಸ್ ಮಾಡ್ತಾಯಿದ್ದಾರೆ, ಮತ್ತು ನೋಡೋಣ ಸೆಂಟ್ರಲ್ ಟೀಮು. ಸರ್, ಅವ್ರು 64 ಲಕ್ಷ ಓಟ್ ಚೋರಿ ಒಂದೇ ಒಂದು ನೋಡಿ. ನನಗೆ ಯಾರಿಗೆ ಸಾಕ್ಷಿ ಇಲ್ಲೇ ಇದಲ್ಲಪ್ಪ, ಆಳಂದಾಗೆ ಇಲ್ಲೇ ಇದೆ, ಸೆಂಟ್ರಲ್ನಾಗಿದೆ, ಬೆಂಗಳೂರಲ್ಲಿ ಸಾಕ್ಷಿ ಬೇಕಾದಷ್ಟಿದೆ. ಯಾಕೆ ಇಲೆಕ್ಷನ್ದವರು ಎಲ್ಲ ಕಮಿಷನ್ದವ್ರು ಎಲ್ಲನೂ ಲಿಂಕ್ಸನ್ನೆಲ್ಲ ಡಿಲೀಟ್ ಮಾಡಿದರು? ಸುಮ್ಮನೆ ಬಿಡಿ, ಅದಲ್ಲ ಅದು ಬಿಡಿ. ಅದು ಬಿಹಾರದ ಬಗ್ಗೆ ನಾನು ಹೇಳ್ತೀನಿ, ಸೆಂಟ್ರಲ್ ಟೀಮ್ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಆ ಅನಾಲಿಸಿಸ್ ಮಾಡಿದ್ಮೇಲೆ ಅಲ್ಲಿ ಡೆಲ್ಲಿದಿಂದ ರಿಲೀಸ್ ಆಗ್ತದೆ, ರಾಜ್ಯದಾಗೂ ರಿಲೀಸ್ ಆಗ್ತದೆ, ನಾವು ರಿಲೀಸ್ ಮಾಡ್ತೀವಿ ಅಂತ. ಆಯ್ತಾ? ಕಾಂಗ್ರೆಸ್ ಮುಖಂಡರು ಹೇಳಿದ್ರು, ನಾವು ಸರ್ಕಾರ ರಚನೆ ಆದಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ದುಡ್ಡು ಹಾಕಿದ್ವಿ, ಆದರೆ ಬಿಹಾರದಲ್ಲಿ ಚುನಾವಣೆ ಮುಂಚೆನೇ ದುಡ್ಡು ಹಾಕಿದ್ರು 10,000. ಹೌದು, ಅದು ಒಂದು ಕಾರಣ. ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ 6 ತಿಂಗಳು ಮೊದಲು ಹಾಕಿದ್ರು ಲಾಡ್ಕಿ ಬಹನ. ನಾವು ಸರ್ಕಾರ ಬಂದಮೇಲೆ ಗ್ಯಾರಂಟಿಗಳನ್ನು ಹೇಳಿದ್ದೀವಿ, ಮೊದಲು ಕೊಟ್ಟು ಇದು ಪ್ರಾರಂಭ ಮಾಡಿದ್ದಿಲ್ಲ. ನಾವು ಗ್ಯಾರಂಟಿಯನ್ನು ಹೇಳಿದ್ದೀವಿ. ಆ ಪ್ರಕಾರ ನಾವು ನುಡಿದಂತೆ ನಡೆದಿದ್ದೀವಿ. ಆರಿಸಿ ಬಂದ ಮೇಲೆ ಜನರಿಗೆ ಮಾತನ್ನು ಕೊಟ್ಟಿದ್ದೀವಿ, ಉಳಿಸ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ ನಾವು. ಆದರೆ ಇಲ್ಲಿ ಅದು ಆಮಿಷ. ಚುನಾವಣೆಗೆ ಮುಂಚೆ ಅದೇನೋ 10,000 ರೂಪಾಯಿ ಕೊಟ್ಟಂಗೆ, ಅದು ಸರ್ಕಾರ ರೊಕ್ಕ. ಅದೇ 10,000 ರೂಪಾಯಿ ಏನ್ರಿ 10,000 ರೂಪಾಯಿ ಅದನ್ನು ಒಂದು ಓಟಿಗೆ ಕೊಟ್ಟಂಗೆ, ಅದು ಕರೆಕ್ಟ್ ಹೌದಲ್ಲೋ? ನಿಮಗೂ ಗೊತ್ತದ ಸತ್ಯ ಅನ್ನೋದು. ಸುಮ್ಮನೆ ಯಾಕೆ ನೀವು ಮಾತಾಡ್ತೀರಿ? ಅಫಿಷಿಯಲಿ ಕೊಟ್ಟಂಗೆ ಗೌರ್ಮೆಂಟ್ ಹಣ, ಪಕ್ಷದ ಹಣ ಅಲ್ಲ, ಕ್ಯಾಂಡಿಡೇಟ್ ಹಣ ಅಲ್ಲ, ಗೌರ್ಮೆಂಟ್ ಹಣ ಏನ್ರಿ? ಪ್ರಚಾರದ ವೇಳೆ ಯಾರು ವಿರೋಧ ಮಾಡಲಿಲ್ಲ ಸರ್? ಮಾಡಿದಾರ, ವಿರೋಧ ಮಾಡಿದಾರ, ಗಟ್ಟಿಯಾಗಿ ಮಾಡಲಿಲ್ಲ ಸರ್. ಮಾಡಿದಾರ. ನೀವು ಮಾಧ್ಯಮದವ್ರು ಮಾಡಬೇಕಲ್ಲಪ್ಪ. ನೀವು ಇದು ಸರಿಯಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಇದು ಈ ರೀತಿ ಇದು ಓಟ್ ಖರೀದಿ ಮಾಡುವಂಥದ್ದು ಅಂಥೇಳಿ ನೀವು ಹಾಕ್ಬೇಕಲ್ಲ. ನೀವು ಮೀಡಿಯಾದವರು ನೀವ್ಯಾಕೆ ಹಾಕ್ಲಿಲ್ಲಪ್ಪ? ಹಾಂ, ಹಾಕ್ಬೇಕಾಗಿದ್ದು ಮೀಡಿಯಾದವರು. ನೀವು ಶಾಂತಿ ಇರ್ತೀರಿ ಕೆಲವೊಂದು ವಿಚಾರದಲ್ಲಿ. ಸರ್, ಇಷ್ಟು ದಿನ ಈಗ ನರೇಂದ್ರ ಮೋದಿ ಅವರು ಸರ್ ಇಡಿ ಐಟಿ ಯೋಗನ ದುರುಪಯೋಗ ಮಾಡುವಂಥ ಮೂಲಕ ಈ ಥರ ಮೇಲ್ನೋಟಕ್ಕೆ ಮತ್ತು ಕೆಲವೊಂದು ವಿಷಯಗಳು ಅದನ್ನು ದೃಢೀಕರಿಸ್ತಾವೆ. ಆಳಂದಾಗಲಿ, ಬೆಂಗಳೂರು ಸೆಂಟ್ರಲ್ ಆಗಲಿ, ಮತ್ತು ಬೇರೆ ಬೇರೆ ಕಡೆ, ಮತ್ತು ಈಗ 90% ಸ್ಟ್ರೈಕು ರೇಟು, ಮತ್ತು ಇಲೆಕ್ಷನ್ ಕಮಿಷನ್ದವರು ಅದನ್ನು ತನಿಖೆ ಮಾಡೋ ಬದಲಿ ಅಫಿಡವಿಟ್ ಹಾಕಿ ಒಬ್ಬ ಪಾರ್ಲಿಮೆಂಟ್ ಅಪೋಸಿಷನ್ ಲೀಡರು, ಪಾರ್ಲಿಮೆಂಟ್ ಮೆಂಬರ್ ಅವರು ರಾಹುಲ್ ಗಾಂಧಿ, ಸೆಂಟ್ರಲ್ ಕೇಂದ್ರ ಲೋಕಸಭೆಯಲ್ಲೇ ಅಪೋಸಿಷನ್ ಲೀಡರು, ಅಂದರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತಾರೆ. ಅವ್ರಿಗೆ ನೀವು ಅಫಿಡವಿಟ್ ಹಾಕಂತ ಕೇಳ್ತೀರಿ. ಓದ್ ತೊಗೊಂಡೇ ಅವರು ಲೋಕಸಭಾ ಮೆಂಬರ್ ಆಗಿರ್ತಾರಲ್ಲ, ಓದ್ ತೊಗೊಂಡೇ ಅವರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿರ್ತಾರಲ್ಲ, ಅವ್ರಿಗೆ ಅಫಿಡವಿಟ್ ಹಾಕಂತ ಕೇಳ್ತಾರೆ. ನಾವು ಸುಧಾರಣೆ ಆಗ್ತೀವಿ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳೋದಲ್ಲ. ಹಾಕಿಕೊಟ್ಟಿದ್ರೆ ಸರ್, ಓಕೆ, ಯಾಕೆ ಹಾಕ್ಬೇಕು?
ಹಾಕ್ಬಿಟ್ಟಿದ್ರೆ ಯಾಕೆ ಹಾಕ್ಬೇಕು ಯಾಕೆ? ಅರೆ ಅದು ಅವಶ್ಯಕತೆ ಇದ್ರೆ ಹಾಕ್ತಿತ್ತು. ಅರೆ ಹಿ ಈಸ್ ಅಪೋಸಿಷನ್ ಲೀಡರ್, ಶಾಡೋ ಪ್ರೈಮ್ ಮಿನಿಸ್ಟರ್, ಈಸ್ ಇಲೆಕ್ಟೆಡ್ ಲೋಕಸಭಾ ಮೆಂಬರ್. ಈಗ ಅವ್ರು ಕೇಳ್ತಾ ಇರೋದು ಅದೇ ಸರ್, ಯಾರು ಹಾಕ್ಲಿ ಎಲೆಕ್ಷನ್ ಹಾಕ್ಲಿ, ಅದಕ್ಕೆ ಯಾಕಪ್ಪ? ಅದು ಅವು ಕಾನೂನಿನಲ್ಲಿ ಅವಶ್ಯಕತೆ ಇದ್ರೆ ಹಾಕ್ತತ್ತು. ಸುಮ್ಮನೆ ಹಾಕಂದ್ರೆ ಅವ್ರ ಎಲೆಕ್ಷನ್ ಕಮಿಷನ್ ಏನದು ಅದು ಸುಪ್ರೀಮ ಸಂವಿಧಾನಕ್ಕಿಂತ ಹೆಚ್ಚಿದ್ದ ಅದು ಎಲೆಕ್ಷನ್ ಕಮಿಷನ್ ಸಂವಿಧಾನ ಮೇಲದೆಯಾ? ಸಂವಿಧಾನ ಪ್ರಕಾರ ಇವತ್ತು ಸಹ ನಡ್ಕೋತೀವಿ. ಸಂವಿಧಾನ ಬಿಟ್ಟು ನೀವು ಇವರು ಸುಪ್ರೀಮಾಗಿ ಹೋದ್ರೆ ಯಾರು ಕೇಳ್ತಾರೆ ಅದಕ್ಕೆ? ಓಕೆ, ಮತ್ತೆ ಹೇಳ್ಬಿಡಿ. ಸಿದ್ದರಾಮಯ್ಯ ಅವರು ದೆಹಲಿ ಸಿದ್ದರಾಮಯ್ಯನವರು ಸಚಿವ ಸಂಪುಟ ವಿಸ್ತರಣೆಗೆ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದ್ದು, ಅವರು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ. ಅನೇಕ ರಾಜಕೀಯ ವಿಚಾರಗಳು, ಬಿಹಾರ್ ಚುನಾವಣೆ ಇದೆಲ್ಲನೂ ಕೂಡ ಚರ್ಚೆ ಮಾಡಿದ್ದಾರೆ. ನಾಳೆ ಮೋದಿ ಅವರಿಗೆ ಭೇಟಿ ಹೌದು, ನಾವು ಭೇಟಿ ಆಗ್ತದೆ ಮೋದಿಯವರಿಗೆ. ಈಗ ಹೇಳಿದಲ್ಲ ನಾನು ಲಾಸ್ಟ್ ಟೈಮ್ ಕಬ್ಬು ಬೆಳೆಗಾರದು, ನಾಳೆ ಮೋದಿಯವ್ರ ಒಂದು ಪ್ರಸ್ತಾಪ ಆಗ್ತದೆ. ಯಾಕಂದರೆ FRP ಫಿಕ್ಸ್ ಮಾಡ್ಕೊಳ್ಳೋರು ಕೇಂದ್ರ ಸರ್ಕಾರ, ಆ FRP ಜೊತೆಗೆ ರಿಕವರಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ, MSP ಶುಗರ್ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ, ನಿಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ಮಾಡಿಕೊಳ್ಳುವಂಥದ್ದು, ನಿರ್ಯಾತ ಮಾಡುವಂಥದ್ದು, ಎಕ್ಸ್ಪೋರ್ಟ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಎಥನಾಲು ಖರೀದಿ ಮಾಡುವಂಥವ್ರು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದ ಏನು ಪಾಲದ್ರಿ? ಇಂಪ್ಲಿಮೆಂಟ್ ಮಾಡೋದು ಅವ್ರು ಹೇಳಿದ್ದು. ಅವ್ರು FRP ಏನು ಫಿಕ್ಸ್ ಮಾಡ್ತಾರೆ, ಮತ್ತು ಅವ್ರು FRP ಫಿಕ್ಸ್ ಮಾಡಿದ್ದು ಇವತ್ತು ಹೇಳ್ತಾ ಇದ್ದೀನಿ ನಾನು. ಅವ್ರು FRP ಫಿಕ್ಸ್ ಮಾಡಿದ್ದಂಥದ್ದು 3,550 ರೂಪಾಯಿ. FRP ಎಷ್ಟು ಫಿಕ್ಸ್ ಮಾಡಿದಾರೆ? 3,550 ರೂಪಾಯಿ. ರೈತರು ಏನಂತಾರ 3,550 ರೂಪಾಯಿ ಕೊಟ್ಬಿಡ್ರಿ ಅಂಥೇಳಿ ನೀವು ಟಿವಿದಾಗ ಹಾಕ್ತೀರಿ. ಕೇಂದ್ರ ಸರ್ಕಾರ 3,550 ರೂಪಾಯಿ ಫಿಕ್ಸ್ ಮಾಡಿದೆ, ರಾಜ್ಯ ಸರ್ಕಾರನ ಕೊಡಿಸ್ಬಿಡ್ಬೇಕು ಅಂಥೇಳಿ. ಆ 3,550ರಲ್ಲಿ ಇವತ್ತಿಗೂ ಹೇಳ್ತಾ ಇದ್ದೀನಿ, ವಿಶೇಷವಾಗಿ ಟಿ ವಿದವರಿಗೆ ಎಲ್ಲರಿಗೂ, ನಿಮಗೆ ಆ 3,550ರಲ್ಲಿ 800ರಿಂದ 900 ರೂಪಾಯಿ ಕಟಾವು ಮಾಡೋದು ಮತ್ತು ಸಾಗಾಣಿಕೆ ಮಾಡುವಂಥದ್ದು. ಅದಕ್ಕೆ ಹಾರ್ವೆಸ್ಟಿಂಗ್ ಆ್ಯಂಡ್ HNT ಅಂತಾರೆ. ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಬ್ಬು ಕಡಿಯೋದು, ನಮ್ಮ ಭಾಷೆದಾಗ ನೇರವಾಗಿ ಹೇಳೋದು ಕಬ್ಬು ಕಡಿಯೋದು, ಆ ಕಬ್ಬನ್ನು ಸಾಗಾಣಿಕೆ ಮಾಡೋದು ಫ್ಯಾಕ್ಟ್ರಿ ತನ 800-900 ರೂಪಾಯಿ ಒಳಗೊಂಡೈತೆ. 800-900 ರೂಪಾಯಿ ಅದು 3,550 ಕಡಿಮೆ ಮಾಡಿದ್ರೆ ಎಷ್ಟಾಗ್ತೈತಿ? 2,700, 2,750. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ರೈತರಿಗೆ ಎಷ್ಟು? 2,750. ಅದು ಯಾರಿಗೆ? 10.5% ರಿಕವರಿ ಇದ್ದವ್ರಿಗೆ. ಅದಕ್ಕಿಂತ ಕಡಿಮೆ ಇದ್ದವ್ರಿಗೆ ಅದು 2,400 ಬಿಡ್ತದೆ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಷ್ಟು 2,700. ಈಗ ಹೇಳ್ರಪ್ಪ, ಈಗ ಸ್ಪಷ್ಟ ಆಗೈತಲ್ಲ, ಈಗ ಯಾರು ಹೋರಾಟ ಇಲ್ಲ. ಈಗ ಹೇಳ್ತೀವಲ್ಲ, ಇದನ್ನ ಹಾಕ್ರಿ. ಈಗ ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡಿದ್ದು 3,550 ಮೈನಸ್ 800, 900 ಈಕ್ವಲ್ ಟು ಎಷ್ಟು ಅನ್ನೋದು ನೀವೇ ಲೆಕ್ಕ ಹಾಕ್ರಿ. 2,700, 2,700 ರೂಪಾಯಿ ಎತ್ತಾಕದ. ಮತ್ತು 2,700, 750 ರೂಪಾಯಿ ನಾವು ರೈತರಿಗೆ ಇಂಪ್ಲಿಮೆಂಟ್ ಮಾಡೋಣ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ಕೊಡ್ರಿ ಅಂತೀವಿ. ನೀವು ಹೊಡಿದ್ರಿ. ಈಗ ಅದನ್ನು ಹೋಗಿ ಮಾತಾಡಕ್ಕೆ ಹೋಗಿದ್ದಾರೆ, ಮಾತಾಡ್ತಾರೆ CM ಮಾತಾಡ್ತಾರೆ. ಅದರಲ್ಲಿ ಅದರಲ್ಲಿ MSP ಇದನ್ನು ಮಾಡಿದ್ ಮಾತಾಡ್ತಾರೆ, ಎಥನಾಲ್ ಮಾತಾಡ್ತಾರೆ. ಪತ್ರ ಬರೆದಿದ್ದಾರೆ, ನೋಡಿದ್ರಲ್ಲ. ಆ ಪತ್ರದ ಎಲ್ಲ ಅಂಶಗಳನ್ನ ಮಾತಾಡ್ತೀವಿ. ಈಗ ಹೋರಾಟ ನಿಂತದ. ಈಗಾರ ಸತ್ಯ ಅರ್ಥ ಮಾಡ್ಕೊಡ್ರಿ. ಈಗಾರ ಸತ್ಯ ನೀವು ಹಾಕ್ರಿ. ಸರ್, ಈಗ ಸ್ಪಿರಿಟ್ರಿಂದ ಸರ್ ಆ ಟ್ಯಾಕ್ಸ್ನಲ್ಲಿ ಬೆಂಬಲ ಬೆಲೆ ನೋಡ್ರಿ, ಎಲ್ಲ ಹೇಳ್ತೀನಿ ಕೇಳಿ ಫಿಕ್ಸ್ ಮಾಡೋದು ಅಂತಾರೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಎಷ್ಟು ಹೋಗ್ತೈತಿ? 14ನೇ ಫೈನಾನ್ಸು 15ನೇ ಫೈನಾನ್ಸ್ನಾಗ ನಮ್ಗೆ ಅನ್ಯಾಯ ಆಗಿದ್ದು 70,000 ಕೋಟಿ ರೂಪಾಯಿ. GST ಆಗಿ ಈಗ 16,000 ಕೋಟಿ ರೂಪಾಯಿ. ನಮ್ಮ ತೊಗೊಂಡಿದ್ದು 15 ಪೈಸೆ ಬರೋಂಗಲ್ಲ ನಮ್ಗೆ ವಾಪಸ್ಸು. 100 ರೂಪಾಯಿ ನಾವು ಏನು ಟ್ಯಾಕ್ಸ್ ಕೊಡ್ತೀವಿ. ಇನ್ನು ರಾಜ್ಯದ ಪರವಾಗಿವೋ ಕೇಂದ್ರದ ಪರವಾಗಿವೋ? ರಾಜ್ಯದ ಇಂಟ್ರೆಸ್ಟ್ ಇಲ್ವಾ ನಿಮ್ಗೆ ಯಾರಿಗೂ? ಸರ್, ಈಗ ಪ್ರವಾಹದ ಕಳೆದಾಗ ಕೂಡ ಕೇಂದ್ರದವರು ಸರಿಯಾಗಿ ಪರಿಹಾರ ಕೊಡಲಿಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಲು ಹೋಗಿ ಪರಿಹಾರ ತಗೊಂಡಾಗ ನೋಡ್ರಿ, ಪರಿಹಾರ ಕೊಡ್ತಾ ಇಲ್ಲ. ಇನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಚಿಂತನೆ ಮಾಡ್ತಾ ಇದ್ರು ಅಥವಾ ಕೇಂದ್ರ ಸ್ಪಂದನೆ ಮಾಡ್ತಾ ಇದ್ವಿ? ರಾಜ್ಯ ಸರ್ಕಾರ ಎಲ್ಲ ಕ್ರಮಗಳನ್ನ ಏನು ಕೈಕೋಬೇಕು ಅಂತ ಕೈಕೋತೀವಿ. ನೀವು ಮೊನ್ನೆನೂ ನೋಡಿದ್ದೀರಿ, ನಮಗೆ ಏನು ಬೆಳೆ ನಾಶ ಆದಾಗ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಈಕ್ವಲ್ ಹಣ ಹಾಕಿ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೂ ರಾಜ್ಯ ಸರ್ಕಾರ ಇವತ್ತು ಸಹ ಕೂಡಿಸಿಕೊಟ್ಟಿದೆ. ನಮ್ಮ ಬದ್ಧತೆ ಪ್ರಶ್ನೆ ಮಾಡಬೇಡ್ರಿ, ಮ್ಯಾಲೆ ಪ್ರಶ್ನೆ ಮಾಡಿರಿ ನೀವು.
ಸರ್ ಭೀಮಾ ನದಿ ಫ್ಲಡ್ ಆಗ್ತಾ ಇದೆ. ಇವತ್ತು ದಿವಸ ಏನೇನು ಪರಿಹಾರ ಕೊಡಬೇಕು ಅನ್ನೋದನ್ನು ಈಗಾಗಲೇ ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ನಾವು ಹೇಳಿವಲ್ಲ, ಅವಾಗೂ ಕೂಡ ಪ್ರಧಾನಮಂತ್ರಿಗಳ ಬಳಿಗೆ ಹೋಗ್ತೀವಿ, ಕೊಡಬೇಕಾಗ್ತದೆ. ಅದು NDRF ಇದೆಲ್ಲನೂ ಮಾಡೋದು, ಫಿಕ್ಸ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಹಿಂದೆ ಕೋಶಿ ನದಿ ಆದಾಗ ಬಿಹಾರಕ್ಕೆ 4,000 ಕೋಟಿ ಕೊಟ್ಟಿದ್ರು ಏನ್ರಿ. ಹೀಗಾಗಿ ಹೋಗ್ತೀವಿ, ಮನವಿ ಕೊಡ್ತೀವಿ. ಬಹುಶಃ ನಾಳೆ ಏನೋ ಪ್ರಧಾನಮಂತ್ರಿ ಭೇಟಿ ಹಾಕಿರಲ್ಲ, ಮುಖ್ಯಮಂತ್ರಿ ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. CM ಅವರು ಹೈಕಮಾಂಡ್ ಭೇಟಿಯಾಗಿ ಬಂದರು, ಈಗ DCM ಅವರು ಹೋಗಿ ಭೇಟಿಯಾಗಿ ನೀರು ಏನು ತಪ್ಪೇನಿದೆ? ಏನು ಹೇಳಬೇಕು? ನಾವು ಹೋದ್ರೆ ಹೈಕಮಾಂಡ್ ಭೇಟಿ ಆಗ್ತೀವಿ. ಏನಪ್ಪ ಅದು ನಮ್ಮ ಪಕ್ಷದ ಹೈಕಮಾಂಡ್ ನಾವು ಭೇಟಿ ಆಗೋದು ಏನು? BJP ಅವ್ರ ಪಕ್ಷಕ್ಕೆ ಹೋದಾಗ ಭೇಟಿ ಆಗಂಗಿಲ್ಲ. ಅಮಿತ್ ಶಾ ಅವರಿಗೆ ಮೋದಿಯವ್ರ ಹತ್ರ ಭೇಟಿ ಆಗಿಬಿಟ್ರಿ ಯಾರಿಗೂ ಏನ್ರಿ ಅವ್ರಿಗೆ ಭೇಟಿ ಹಾಕಲ್ಲ. ನಡ್ಡಾ ಗಿಡ್ಡ ಭೇಟಿ ಆಗ್ತಾರಲ್ಲ, ಕೆಲವು ಆಗಂಗಿಲ್ಲ. ಎಲ್ಲೆಲ್ಲಿ ಬಿಟ್ಬಿಟ್ಟಿದ್ದಾರೆ ಸಚಿವ ಸ್ಥಾನ ಮಾಡಿ. ತಪ್ಪೇನಿದೆ ರೀ? ನಮ್ಮ ಶಾಸಕರೇನು 136 ಜನ ಅದೀವಿ, ಪ್ರತಿಯೊಬ್ಬರಿಗೆ ಹಕ್ಕಿದೆ ಮಂತ್ರಿ ಆಗಕ್ಕೆ. ತಪ್ಪೇನಿದೆ? ಮಂತ್ರಿ ಆಗುವ ಆಶೆ ಎಲ್ಲರಿಗೂ ಇರ್ತದೆ, ಸಮರ್ಥರು ಇದ್ದಾರೆ ಎಲ್ಲರೂ. ತಪ್ಪೇನಿದೆ ಅದರ? 15ಕ್ಕೂ ಹೆಚ್ಚು ಶಾಸಕರು ಇದು ಸಚಿವರು ಸದ್ಯ ಬದಲಾವಣೆ ಆಗ್ತಾರೆ. ಅದು ಗೊತ್ತಿಲ್ಲ, ಅದು ಹೈಕಮಾಂಡ್ ಗೊತ್ತು. ನಮ್ಗೇನು ಹೇಳ್ಯಾರ? ನಮ್ಗಂತೂ ಹೇಳಿಲ್ಲಪ್ಪ. ನಿಮ್ಗೆ ಹೇಳ್ಯಾರ? ಚರ್ಚೆ ಸರ್, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದ ಅಂತಿಮ ನಮ್ಮಲ್ಲಿ. ಸರ್ ಅದು ರೈಲ್ವೆ ಸ್ಟೇಷನ್ಗೆ ಸಿದ್ದೇಶ್ವರ ನಾಮ ಹೆಸರು ಅದು ಕೇಂದ್ರ ಸೋಷಿಯಲ್ ಮೀಡಿಯಾದಾಗ ಇರಲಿಲ್ಲ, ಲೆಟರ್ ನೋಡಿರಿ ನೀವು. ಅದು ಕೇಂದ್ರ ನಾವು ಇಡಕ್ಕೆ ಬರಲ್ಲ, ಕೇಂದ್ರ ಸರ್ಕಾರ ಕಳಿಸಿದ್ದೀವಿ. ರೈಲ್ವೇಸ್ ಕೇಂದ್ರ ಸರ್ಕಾರ ಬರೋದು ಇಲ್ಲಿದು, ಆಮೇಲೆ ಬೀದರ್ದು, ಬೆಳಗಾಂದು ಮತ್ತು ಶಿವಮೊಗ್ಗ ಇದ್ರದ್ದು 4 ಕಡೆ ಕಳಿಸಿದ್ವಿ. ಅವ್ರೇನು ಕೂಡ ಅದೇ ರೀತಿ ಏರ್ಪೋರ್ಟ್ಗೆ ಅದನ್ನು ಕೂಡ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ, ಬಸವಣ್ಣವ್ರ ಹೆಸರು ಇಡಬೇಕಂತೇಳಿ. ಬಟ್ ಇನ್ನೂ ಅಂತಿಮ ಆಗಿಲ್ಲ ಸರ್, ಅದು ಆಗಬೇಕು. ಕೇಂದ್ರ ಸರ್ಕಾರ ಕೇಳ್ರಿ. ಅಲ್ಲ, ಅವರು BJP ಅವ್ರು ಹೆಂಗೆ ಹಾಕೊಂಡಿದ್ದಾರೆ ಸರ್, ಜಿಗ್ಜಿನವ್ರ ಪತ್ರ ಬರೋದು ಅದಕ್ಕೆ ಆಗಿದೆ ಅಂತ ಹಾಕೊಂಡ್ಬಿಟ್ಟ ಸರ್ ಆಲ್ರೆಡಿ. ಧನ್ಯವಾದಗಳು. ಸರ್ ಈಗ ನವೆಂಬರ್ ಕ್ರಾಂತಿ ಎಲ್ಲ ಟೂಸ್ ಆದಂಗೆ ಆಯ್ತು ಸರ್, ಈಗ ಹೆಚ್ಚು ಕಡಿಮೆ ಸಚಿವರು ಅಷ್ಟೇ ಬದಲಾವಣೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವಂಬರು, ಡಿಸೆಂಬರು, ಜನವರಿ ಏನೇ ಇರಲಿ, ಒಂದು ದಿವಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ದರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ. ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, MB ಪಾಟೀಲ್ ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ AICC ಅಧ್ಯಕ್ಷರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಇವರೆಲ್ಲ ಏನು ತೀರ್ಮಾನ ಮತ್ತು CWC ಇರ್ತದೆ, ಇವರೆಲ್ಲರೂ ಏನು ತೀರ್ಮಾನ ತೆಗ್ತಾರೆ ಅದು ಅಂತಿಮ. ಮೊನ್ನೆ ಸಲೀಂ ಅಹಮದ್ ಅವರು ಬಂದಾಗ ಬದಲಾವಣೆ ಆಗೋದು ಖಚಿತ ಹೇಳ್ತಾರೆ. ಅವ್ರು ತಮ್ಮ ಭಾವನೆಗಳನ್ನು ಹೇಳಿದ್ದಾರೆ. ಸ್ವಾಭಾವಿಕವಾಗಿ 2 ವರ್ಷ ಆದಮೇಲೆ ನಮಗೂ ಒಂದು ಅವಕಾಶ ಸಿಗ್ತದಪ್ಪ ಅಂತ ಇರ್ತದೆ ಅವ್ರಿಗೆ. ತಪ್ಪೇನಿದೆ? ಅಲ್ಲಿ ಮೊಹಮ್ಮದು ಕೂಡ ಪಾಪ ಪಕ್ಷ ಸಲುವಾಗಿ ದುಡಿದಿದ್ದಾರೆ ಆಗಡೆ ಸಾಕಷ್ಟು. ನಮ್ಮ ಜಿಲ್ಲೆಯಲ್ಲಿ ಚಂದ್ರೇಗೌಡರು ನಡಗೌಡರು ಹೇಳ್ತಾರೆ ನನಗೂ. ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ. 136 ಜನ ಶಾಸಕರು ಎಲ್ಲರಿಗೂ ಹಕ್ಕಿದೆ. PPP ಇದೆ ಸರ್.